ನಮಸ್ಕಾರ ಸ್ನೇಹಿತರೆ, ನನ್ನ ಆರೋಗ್ಯವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಎಲ್ಲರಿಗೂ ಸ್ವಾಗತ. ಕಣ್ಣುಗಳು ಮನುಷ್ಯನ ದೇಹದ ಸೂಕ್ಷ್ಮ ಹಾಗೂ ಸುಂದರ ಭಾಗವಾಗಿದೆ. ಕಣ್ಣಿನ ಸೌಂದರ್ಯದ ಜೊತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಕಣ್ಣಿಲ್ಲದೆ ಜೀವನ ನಡೆಸುವುದು ಸವಾಲಿನ ಕೆಲಸ. ಇರುವ ಆರೋಗ್ಯಕರ ಕಣ್ಣನ್ನು ಸರಿಯಾಗಿ ನೋಡಿಕೊಂಡಲ್ಲಿ ಸಮಸ್ಯೆ ಎದುರಾಗುವುದಿಲ್ಲ. ದೃಷ್ಟಿ ಸ್ಪಷ್ಟವಾಗಿರಬೇಕು ಹಾಗೂ ಕಣ್ಣಿಗೆ ಯಾವುದೇ ಹಾನಿ ಆಗಬಾರದು ಎಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ನಮ್ಮ ಕೆಲ ಅಭ್ಯಾಸಗಳೇ ನಮ್ಮ ಕಣ್ಣಿನ ಆರೋಗ್ಯವನ್ನು ಹಾಳು ಮಾಡುತ್ತವೆ. ಅನೇಕರು ಆಗಾಗ ಕಣ್ಣುಗಳನ್ನು ಉಜ್ಜುತ್ತಾ ಇರುತ್ತಾರೆ. ಇದು ಕಣ್ಣಿಗೆ ಹಾನಿ ಉಂಟು ಮಾಡುತ್ತದೆ. ಕಣ್ಣುಗಳು ಸುತ್ತ ಇರುವ ರಕ್ತನಾಳಗಳು ತುಂಬ ಸೂಕ್ಷ್ಮವಾಗಿರುತ್ತವೆ. ಕಣ್ಣುಗಳನ್ನು ಉಜ್ಜುವುದರಿಂದ ಇದಕ್ಕೆ ಹಾನಿ ಉಂಟಾಗುತ್ತದೆ. ಕಣ್ಣು ಊದಿಕೊಳ್ಳಲು ಕಾರಣವಾಗಬಹುದು. ಜೊತೆಗೆ ಕಣ್ಣಿನ ಸುತ್ತ ಕಪ್ಪು ಕಲೆಗಳು ಕಾಣಿಸಬಹುದು. ಹಾಗಾಗಿ ಈ ಅಭ್ಯಾಸವಿದ್ದರೆ ಇಂದಿನಿಂದಲೇ ಇದನ್ನು ಬಿಟ್ಟುಬಿಡಿ. ಸಾಮಾನ್ಯವಾಗಿ ಜನರು ಬಿಸಿಲಿನಲ್ಲಿ ಸನ್ಗ್ಲಾಸ್ ಧರಿಸುವವರನ್ನು ಸ್ಟೈಲ್ ಎಂದುಕೊಂಡಿರುತ್ತಾರೆ. ಗ್ಲಾಸ್ ಧರಿಸುವುದರಿಂದ ಸರಳ ಜೀವನದ ಸಂಕೇತ ಎಂದುಕೊಂಡಿದ್ದಾರೆ. ಇದು ತಪ್ಪು. ಕಣ್ಣಿನ ರಕ್ಷಣೆಗೆ ಸನ್ಗ್ಲಾಸ್ ಧರಿಸುವುದು ಒಳ್ಳೆಯದೇ. ಸೂರ್ಯನ ಹಾನಿಕಾರಕ ಕಿರಣಗಳು ಕಣ್ಣು ಮತ್ತು ಕಣ್ಣು ರೆಪ್ಪೆಯನ್ನು ಎರಡೂ ಹಾನಿ ಮಾಡುತ್ತವೆ. ಸಂಶೋಧನೆಯ ಪ್ರಕಾರ ಕಣ್ಣಿನ ಪೊರೆ, ಒಣ ಕಣ್ಣುಗಳು, ಡಯಾಬಿಟಿಕ್ ಹಾಗೂ ಸಮಸ್ಯೆಗಳು ಹಿಂದೆ ಧೂಮಪಾನ ಪ್ರಮುಖ ಕಾರಣವಾಗಿದೆ. ಧೂಮಪಾನವು ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆಯನ್ನು 4 ಪಟ್ಟು ಹೆಚ್ಚು ಮಾಡುತ್ತದೆ. ಕಣ್ಣುಗಳನ್ನು ಆರೋಗ್ಯವಾಗಿಡಲು ವಿವಿಧ ವಿಟಮಿನ್ಗಳು, ಖನಿಜಗಳು, ಕೊಬ್ಬಿನ ಆಮ್ಲಗಳನ್ನು ಇತ್ಯಾದಿ ಬೇಕಾಗುತ್ತವೆ. ಹಣ್ಣುಗಳು, ಹಸಿರು ಎಲೆಗಳು, ತರಕಾರಿಗಳು, ಮೀನು ಇತ್ಯಾದಿಗಳನ್ನು ಸೇವಿಸಬೇಕು. ಕಣ್ಣಿನ ರಕ್ಷಣೆಗೆ ನಿದ್ರೆ ಅಗತ್ಯ. ಕಣ್ಣಿನ ಸ್ನಾಯುಗಳಿಗೆ ವಿಶ್ರಾಂತಿ ಅಗತ್ಯವಿರುತ್ತದೆ. ಆರಾಮದಾಯಕ ನಿದ್ರೆ ಕಣ್ಣಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಿದ್ರೆ ಸರಿಯಾಗಿ ಆಗದೆ ಹೋದಲ್ಲಿ ಕಪ್ಪು ಕಲೆಗಳು, ಕೆಂಪು ಕಣ್ಣು, ಕಣ್ಣಿನ ಶುಷ್ಕತೆ ಸಮಸ್ಯೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಾಡುತ್ತವೆ. ಹಾಗೂ ಕಡಿಮೆ ನೀರು ಕುಡಿಯುವುದು ಕೂಡ ಒಂದು ಕಣ್ಣಿನ ಸಮಸ್ಯೆಗೆ ಇದು ಕಾರಣವಾಗುತ್ತದೆ. ಹಾಗಾಗಿ ದಿನಕ್ಕೆ ಅಗತ್ಯವಾಗಿ ಇರತಕ್ಕಂಥ 3 ಮತ್ತು 4 ಲೀಟರ್ ನೀರಿನ ಸೇವನೆಯನ್ನು ತಪ್ಪದೇ ಸ್ನೇಹಿತರೆ ಮಾಡಬೇಕು. ಹಾಗಾಗಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ